ಬೀದರ್ನ ಬಾಬಾ ಶತಾಯುಷಿ ಮಾಜಿ ಸಚಿವರಾದಂತಹ ಭೀಮಣ್ಣ ಖಂಡ್ರೆ ಇನ್ನು ನೆನಪು ಮಾತ್ರ. ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಪಿತೃವಿಯೋಗ. ಶತಾಯುಷಿ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ವಿಧಿವಶರಾಗಿದ್ದಾರೆ. ಪುತ್ರ ಈಶ್ವರ್ ಖಂಡ್ರೆ ಕ್ಷೇತ್ರ ಭಾಲ್ಕಿಯಲ್ಲಿ ನೀರವ ಮೌನ ಆವರಿಸಿದೆ. ಮನೆಯ ಆವರಣದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಸಂಜೆ 5 ಗಂಟೆಯ ನಂತರ ಭಾಲ್ಕಿಯ ಶಾಂತಿಧಾಮದಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸುವುದಕ್ಕೆ ನಿರ್ಧಾರ ಆಗಿದೆ. ಪತ್ನಿ ಲಕ್ಷ್ಮೀಬಾಯಿ ಸಮಾಧಿಯ ಪಕ್ಕದಲ್ಲಿಯೇ ಅಂತಿಮ ವಿಧಿವಿಧಾನಗಳು ನೆರವೇರುತ್ತೆ. ವೀರಶೈವ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನವನ್ನು ನೆರವೇರಿಸುವುದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಭಾಲ್ಕಿ ಕ್ಷೇತ್ರದಿಂದ ಸತತ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿ 1 ಬಾರಿ 2 ವರ್ಷಗಳ ಕಾಲ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಕ್ಯಾಬಿನೆಟ್ನಲ್ಲಿ ಭೀಮಣ್ಣ ಖಂಡ್ರೆ ಅವರು ಸಾರಿಗೆ ಸಚಿವರಾಗಿ ಕೆಲಸ ಮಾಡಿದರು. ಜೊತೆಗೆ ಬೀದರ್ನ ಅಭಿವೃದ್ಧಿಗೆ, ಭಾಲ್ಕಿಯ ಅಭಿವೃದ್ಧಿಗೆ ಅತಿದೊಡ್ಡ ಕೊಡುಗೆಯನ್ನು ಕೊಟ್ಟವರು. ಜೊತೆಗೆ ಶೈಕ್ಷಣಿಕ ಕ್ಷೇತ್ರದಲ್ಲೂ ಕೂಡ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದವರು ಭೀಮಣ್ಣ ಖಂಡ್ರೆ ಅವರು ಇನ್ನು ನೆನಪು ಮಾತ್ರ. 103 ವರ್ಷ ವಯಸ್ಸು, ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದರು. ತಮ್ಮ ಸ್ವಗೃಹದಲ್ಲಿ ವಿಧಿವಶರಾಗಿದ್ದಾರೆ. ಈಗ ಭಾಲ್ಕಿ ಕ್ಷೇತ್ರದಲ್ಲಿ ನೀರವ ಮೌನ ಆವರಿಸಿದೆ. ಲೋಕನಾಯಕ ಮಾಜಿ ಸಚಿವ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರು ನಿನ್ನೆಯನ್ನು ರಾತ್ರಿ ನಿಧನ ಆಗಿದ್ದಾರೆ. ಹೀಗಾಗಿ ಒಂದು ರೀತಿಯ ಭಾಲ್ಕಿಯ ನಿವಾಸದಲ್ಲಿ ಒಂದು ರೀತಿಯ ನೀರವ ಮೌನ, ದುಃಖದಿಂದ ಕೂಡಿರುವಂಥದ್ದು. ಎಲ್ಲರೂ ಬಂದಿರತಕ್ಕಂಥ ಎಲ್ಲರೂ ಒಂದು ರೀತಿಯ ದುಃಖದಲ್ಲಿ ಮುಳುಗಿರುವಂಥದ್ದು. ಅಷ್ಟರ ಮಟ್ಟಿಗೆ ಒಂದು ರೀತಿಯ ಕಣ್ಣೀರು ಆಗ್ತಿರುವಂಥದ್ದು. ಯಾಕಂದರೆ ಅಷ್ಟರ ಮಟ್ಟಿಗೆ ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ಈ ಭಾಗದಲ್ಲಿ ಒಂದು ರೀತಿಯ ಕ್ರಾಂತಿಯನ್ನೇ ಮಾಡಿರುವಂಥದ್ದು, ಒಂದು ರೀತಿಯ ಹುಟ್ಟು ಹೋರಾಟಗಾರ ಅನ್ನುವಂಥದ್ದು, ಮುತ್ಸದಿ ರಾಜಕಾರಣಿ, ಈ ರೀತಿಯ ಎಲ್ಲ ರೀತಿಯಲ್ಲೂ ಒಂದು ರೀತಿಯ ಸಮಾಜ ಸೇವೆ ಮಾಡ್ತಾ ಇರ್ತಕ್ಕಂಥ ಒಂದು ಲೋಕನಾಯಕನ ಕಳ್ಕೊಂಡು ಒಂದು ರೀತಿಯ ನಾವು ಬಡವಾಗಿದ್ದೀವಿ ಅನ್ನುವಂಥ ಒಂದು ಕಣ್ಣೀರನ್ನು ಹಾಕ್ತಿರುವಂಥ ಅಷ್ಟರ ಮಟ್ಟಿಗೆ ಇವತ್ತು ಪಾರ್ಥಿವ ಶರೀರ ಇಟ್ಟು ನೋಡ್ಬೋದಲ್ಲಿ ನೀವು ಆಗಲೇ ಈಗ ಪಾರ್ಥಿವ ಶರೀರ ಇಟ್ಟಿರುವಂಥ ದೃಶ್ಯ ಕೂಡ ನೋಡ್ಬೋದು. ಅಂದರೆ ಅಷ್ಟರ ಮಟ್ಟಿಗೆ ಇಲ್ಲಿ ಬಂದಂಥ ಎಲ್ಲರೂ ಒಂದು ರೀತಿಯ ಭಾವುಕರಾಗಿರುವಂಥದ್ದು, ಒಂದು ರೀತಿಯ ದುಃಖದಲ್ಲೇ ಇರುವಂಥದ್ದು. ಅಷ್ಟರ ಮಟ್ಟಿಗೆ ಭೀಮಣ್ಣ ಖಂಡ್ರೆ ಅವರು ಒಂದು ಈ ಭಾಗದಲ್ಲಿ, ಅದರಲ್ಲೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ರೀತಿಯ ಲೋಕನಾಯಕ ಅಂತ ಹೆಸರು ಖ್ಯಾತಿ ಪಡೆದಿದ್ರು. ಮುತ್ಸದಿ ರಾಜಕಾರಣಿ, ಶತಾಯುಷಿ ಕೂಡ ಆಗಿದ್ದರು ಅವರು. ಸೊ ಅಂಥವ್ರು ಈ ಭಾಗದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಇನ್ನೊಂದು ಹನುಮ ಮಂಟಪ ಆಗಿರ್ಬೋದು, ಮತ್ತು ಚನ್ನಬಸವ ಪಾಲ್ಕಿ ಪಟ್ಟದೇವರವ್ರ ಜೊತೆ ಇರುವಂಥ, ಅಂದರೆ ಕನ್ನಡದ ಬಗ್ಗೆ ಸಾಮಾಜಿಕ ಕಳಕಳಿ ಆಗಿರ್ಬೋದು, ಅವರ ಹತ್ರ ಅವ್ರ ಜೊತೆ ಇರ್ತಕ್ಕಂಥ ಒಡನಾಟ ಆಗಿರ್ಬೋದು, ಅವರಿಂದ ಕನ್ನಡದ ಬಗ್ಗೆ ಅಂದರೆ ನಿಜಾಮರ ವಿರುದ್ಧ ಹೋರಾಡಿದಂಥದ್ದಾಗಿರ್ಬೋದು, ಈ ರೀತಿಯ ಹಲವಾರು ಕ್ರಾಂತಿಗಳನ್ನು ಮಾಡಿದಂಥ ಭೀಮಣ್ಣ ಖಂಡ್ರೆ ಅವರು ಒಂದು ರೀತಿಯ ಶತಾಯುಷಿಗಳು. ಅವರು 4 ಬಾರಿ ಶಾಸಕರು ಕೂಡ ಆಗಿದ್ದರು, 1 ಬಾರಿ ಸಚಿವರು ಕೂಡ ಆಗಿದ್ದರು. ಅಷ್ಟರ ಮಟ್ಟಿಗೆ ಅಂದರೆ ಸಚಿವ ಈಶ್ವರ್ ಖಂಡ್ರೆ ಅವರ ತಂದೆಯವರು ಅಂದರೆ ಅಷ್ಟರ ಮಟ್ಟಿಗೆ ಇಲ್ಲಿ ಲೋಕನಾಯಕನಂತಲೇ ಖ್ಯಾತಿ ಆಗಿದ್ದು. ಅದು ಇವತ್ತು ನೋಡ್ಬೋದು ಯಾವ ರೀತಿ ಮನೆಯಲ್ಲಿ ದುಃಖ ವಾತಾವರಣ ಇದೆ ಅನ್ನುವಂಥದ್ದು. ಒಂದು ರೀತಿಯ ಎಲ್ಲರೂ ಒಂದು ರೀತಿಯ ಈ ಒಂದು ಚೇತನ ಕಳ್ಕೊಂಡು ಒಂದು ರೀತಿಯ ಬಡವಾಗಿರುವಂಥದ್ದು, ಅಂದರೆ ಕಣ್ಣೀರು ಆಗ್ತಾ ಇರುವಂಥದ್ದು. ಅಷ್ಟರ ಮಟ್ಟಿಗೆ ಒಂದು ನೀರವ ಮೌನ ಇಲ್ಲಿ ಬಾಲ್ಕಿಯ ನಿವಾಸದಲ್ಲಿ ಇರ್ತಕ್ಕಂಥದ್ದು. ಅಷ್ಟರ ಮಟ್ಟಿಗೆ ನೋಡ್ಬೋದು ಯಾವ ರೀತಿ ಒಂದು ರೀತಿಯ ಎಲ್ಲರೂ ಒಂದು ರೀತಿಯ ಭಾವುಕರಾಗಿ ಒಂದು ರೀತಿಯ ಕಣ್ಣೀರು ಹಾಕುವಂಥ ಮಟ್ಟಿಗೆ ಭೀಮಣ್ಣ ಖಂಡ್ರೆ ಅಂದರೆ ಬಾಲ್ಕಿ ಆಗಿರ್ಬೋದು, ಕಲ್ಯಾಣ ಕರ್ನಾಟಕ ಭಾಗ ರಾಜ್ಯಾದ್ಯಂತ ಒಂದು ರೀತಿಯ ಅವ್ರದ್ದೇ ಆದ ಒಂದು ಕ್ರಾಂತಿಯನ್ನು ಮಾಡುವಂಥ ಹುಟ್ಟು ಹೋರಾಟಗಾರರು, ನಿಜಾಮರ ವಿರುದ್ಧ ಹೋರಾಡುವಂಥದ್ದು. ಯಾರೇ ಬಡವರು, ದಲಿತರು ಬಂದರೂ ಕೂಡ ಶೈಕ್ಷಣಿಕವಾಗಿ ಸಹಕಾರ ಕ್ಷೇತ್ರ ಆಗಿರ್ಬೋದು, ರಾಜಕೀಯ ಕ್ಷೇತ್ರ ಆಗಿರ್ಬೋದು, ಈ ರೀತಿ ಎಲ್ಲರಲ್ಲೂ ಕ್ರಾಂತಿ ಮಾಡಿ ಒಂದು ರೀತಿಯ ಬೀದರ್ ಸೇರಿದಂತೆ ಒಂದು ರೀತಿಯ ರಾಜ್ಯಾದ್ಯಂತ ಒಂದು ರೀತಿಯ ಲೋಕನಾಯಕ ಅಂತ ಹೆಸರು ಪಡೆದಂಥ ಯಾರು ಈಗಾಗಲೇ ಈ ಪಾರ್ಥಿವ ಶರೀರ ಇಟ್ಟಿರುವಂಥದ್ದು 10 ಗಂಟೆಗೆ ಇಲ್ಲಿ ಪಾರ್ಥಿವ ಶರೀರ ಸಾರ್ವಜನಿಕ ದರ್ಶನಕ್ಕೆ ಪಕ್ಕದಲ್ಲಿ ವ್ಯವಸ್ಥೆ ಮಾಡಿಕೊಂಡಿರುವಂಥದ್ದು. ಹೀಗಾಗಿ ಪ್ರತಿಯೊಬ್ಬರೀಗ ಬಾಲ್ಕಿಯ ನಿವಾಸದ ಹತ್ರ ಎಲ್ಲರೂ ಅವರ ಬೆಂಬಲಿಗರವರು, ಹಿತೈಷಿಗಳು, ಅವರು ಎಲ್ಲರೂ ಬಂದು ಒಂದು ರೀತಿಯ ಭಾವುಕರಾಗಿ ಒಂದು ರೀತಿಯ ಕಣ್ಣೀರಿನಲ್ಲಿ ಒಂದು ರೀತಿಯ ಅವರು ಒಂದು ಅಂತಿಮ ನಮನನ್ನು, ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇರುವಂಥದ್ದು. ಕ್ಯಾನಪಸ್ ಆಸಿಫ್ ಜೊತೆ ಮಲ್ಲಿಕಾರ್ಜುನ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.